ರಾಜ್ಯದ ಜನರಿಗೆ ಸರ್ಕಾರದಿಂದ ದುಬಾರಿ ಭಾಗ್ಯ. ಕರ್ನಾಟಕದಲ್ಲಿ ಶುರುವಾಯಿತು ಬೆಲೆ ಏರಿಕೆಗಳ ಸರಮಾಲೆ. ಪೆಟ್ರೋಲ್ ಆಯ್ತು, ಹಾಲು ಆಯ್ತು, ಈಗ ಆಟೋ ಸರದಿ. ಬೆಂಗಳೂರಿನಲ್ಲಿ ಆಟೋ ಮಿನಿಮಮ್ ಪ್ರೈಸ್ ಹೆಚ್ಚಳಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಆಟೋ ಚಾಲಕರಿಂದ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಆಟೋ ಪ್ರಯಾಣ ದರ ಏರಿಕೆಗೆ ಚಾಲಕರ ಸಂಘ ಆಗ್ರಹ ವ್ಯಕ್ತಪಡಿಸಿದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಚಾಲಕರು ಪತ್ರವನ್ನ ಬರೆದಿದ್ದಾರೆ. ಆಟೋ ದರ ಪರಿಷ್ಕರಿಸುವಂತೆ ಆಟೋ ಚಾಲಕರ ಸಂಘ ಮನವಿಯನ್ನ ಮಾಡಿಕೊಂಡಿದೆ. ಈ ಹಿಂದೆ ದರ 3 ವರ್ಷಗಳ ಹಿಂದೆ ಪರಿಷ್ಕರಿಸಲಾಗಿತ್ತು. ಈಗ ಮತ್ತೆ 5 ರಿಂದ 10 ರೂಪಾಯಿ ಏರಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಪ್ರಯಾಣದ ಕನಿಷ್ಠ ದರ 30 ರೂಪಾಯಿ ಇದೆ. ಈಗ ರಾಜ್ಯದ ಜನರಿಗೆ ಸರ್ಕಾರದಿಂದ ದುಬಾರಿ ಭಾಗ್ಯ. ಕರ್ನಾಟಕದಲ್ಲಿ ಈಗ ಬೆಲೆ ಏರಿಕೆಯ ಸರಮಾಲೆ ಶುರುವಾಗ್ಬಿಟ್ಟಿದೆ. ಇದರಿಂದ ಜನ ರೋಸಿ ಹೋಗ್ಬಿಟ್ಟಿದ್ದಾರೆ. ಬದುಕೋಲ್ವಾ ಬೇಡ್ವಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಜನ. ಈಗಾಗಲೇ ನೀವು ಗಮನಿಸಿದ ಹಾಗೆ ಪೆಟ್ರೋಲ್ ಕೂಡ ಬೆಲೆ ಜಾಸ್ತಿ ಆಯ್ತು. ಅದಾದ ನಂತರ ಹಾಲಿನ ಬೆಲೆಯೂ ಕೂಡ ಜಾಸ್ತಿ ಆಯ್ತು ನಿನ್ನೆ. ಇದೆಲ್ಲದರ ನಡುವೆ ಈಗ ಬೆಂಗಳೂರಿನಲ್ಲಿ ಆಟೋ ಮಿನಿಮಮ್ ಪ್ರೈಸ್ ಹೆಚ್ಚಳದಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಆಟೋ ಚಾಲಕರಿಂದ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಇದರ ಬಗ್ಗೆ ಏನಾದ್ರೂ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿಬಿಟ್ರೆ ಸಹಜವಾಗಿ ರಾಜ್ಯದ ಜನ ಬೀದಿಗಿಳಿಯೋದು ಗ್ಯಾರಂಟಿ. ಯಾಕೆ ಅಂತ ಹೇಳಿದ್ರೆ ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೆ ಏರಿ ಕೂತು ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಪ್ರಯಾಣದ ದರ ಅಂದ್ರೆ ಆಟೋ ಚಾಲಕರು ಈ ರೀತಿಯಾಗಿ ಬೇಡಿಕೆಯನ್ನ ಇಟ್ಟಿದಾರಲ್ಲ, ಇದಕ್ಕೆ ಪರಿಷ್ಕರಿಸಿಬಿಟ್ರೆ ಸಹಜವಾಗಿ ಬಹಳ ಜನ ರೊಚ್ಚಿಗೆ ಏಳುವಂತ ಸಾಧ್ಯತೆ ಇದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಚಾಲಕರು ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ನೋಡೋಣ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗುತ್ತೆ ಅಂತ ಹೇಳಿ.